ನಿಮಗ್ ಗೊತ್ತಾ, ಕೊಪ್ಪಳದಲ್ಲಿರೋ ಈ ಒಂದು ದೇವಸ್ಥಾನಕ್ಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ದೇವಸ್ಥಾನದ ಹಿಂಬದಿಯಲ್ಲಿರುವಂತಹ ಕೀಲಗೊಂಡ ಎನ್ನುವ ಕಲ್ಯಾಣಿಯಲ್ಲಿ ನೀವು ದೇವಸ್ಥಾನವನ್ನ ಎತ್ತಿ ತಲೆ ಕೆಳಗೆ ಮಾಡಿ ಇಟ್ಟಾಗ ಆ ಕಲ್ಯಾಣಿಯ ಒಳಗೆ ದೇವಸ್ಥಾನ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಯಾವುದೇ ವಿಶೇಷವಾದ ದೇವಸ್ಥಾನ ಅಂತ ಅಂದ್ರೆ, ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ. 11ನೇ ಶತಮಾನಕ್ಕೆ ಸೇರಿರುವಂತಹ ಈ ದೇವಸ್ಥಾನವನ್ನ ಕನ್ನಡದ ಸಂಧಿ ವಿಗ್ರಹಿ ಎಂದು ಪ್ರಸಿದ್ಧರಾಗಿರುವಂತಹ ಮಹಾದೇವ ದಂಡನಾಯಕನವರು 1112ನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನವನ್ನ ಸ್ಥಾಪಿಸ್ತಾರೆ. ಅತಿ ವಿಶೇಷವಾದ ಬೇಸರ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಸ್ಥಾನದಲ್ಲಿ ಗರ್ಭಾಲಯ, ಸುಖನಾಸಿ, ನವರಂಗ, ಮುಖಮಂಟಪ ಎನ್ನುವಂತ 4 ಭಾಗಗಳನ್ನು ನೀವು ಕಾಣಬಹುದು. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿರುವ ಶಿವತೀರ್ಥ ಪುಷ್ಕರಣಿಯು ಏಷ್ಯಾದ 2ನೇ ಅತಿ ದೊಡ್ಡ ಪುಷ್ಕರಣಿ ಎನ್ನುವಂತಹ ಮಾತಿದೆ. ಇನ್ನು ನೀವು ಈ ದೇವಸ್ಥಾನದಲ್ಲಿ 96 ಸಾಲಿನ ಶಾಸನ, ಸರಸ್ವತಿ ಮಠದಲ್ಲಿರುವಂತಹ ಸುರಂಗ ಮಾರ್ಗ, ಹಾಗೇನೆ ಮಕರ ತೋರಣವನ್ನ ವಿಶೇಷವಾಗಿ ನೋಡಬಹುದು. ಇನ್ನು ವಿಶೇಷ ಪೂಜೆ ಇರುವಂತಹ ಯುಗಾದಿ ಅಮಾವಾಸ್ಯ ದಿನ ಸೂರ್ಯನ ಪ್ರಪ್ರಥಮ ಕಿರಣ ಈಶ್ವರ ಲಿಂಗದ ಮೇಲೆ ಬೀಳುವುದನ್ನು ಯಾರೆಲ್ಲ ನೋಡ್ತಾರೆ, ಆ ಒಂದು ವರ್ಷ ಅವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಅನ್ನುವಂತಹ ನಂಬಿಕೆ ಕೂಡ ಇದೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕೊಪ್ಪಳ ಹೋಗ್ತಾ ಇದ್ರೆ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಾಗೇನೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನನ್ನನ್ನ ಫಾಲೋ ಮಾಡೋದ್ ಮರಿಬೇಡಿ, ಆಯ್ತಾ?